ನಮಸ್ಕಾರ ಸ್ನೇಹಿತರೆ. ಆಧಾರ್ ಕಾರ್ಡ್ ಇದ್ದಂತಹವರ ಗಮನಕ್ಕೆ. ಹೌದು ಸ್ನೇಹಿತರೆ, ಆಧಾರ್ ಕಾರ್ಡ್ ಅಂತೂ ಈಗಿರ್ತಕ್ಕಂತಹ ಪ್ರತಿಯೊಬ್ಬರ ಹತ್ರನೂ ಇದ್ದೇ ಇರುತ್ತೆ. ಯಾಕಂದ್ರೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಬೇಕಂದ್ರೆ ಮುಖ್ಯವಾಗಿ ಆಧಾರ್ ಕಾರ್ಡ್ ಬೇಕು. ಯಾವುದೋ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೇಕಂದ್ರೆ ಅದು ಖಾಸಗಿ ಆಗಿರ್ಲಿ ಅಥವಾ ಇನ್ನು ಸರ್ಕಾರದಾಗಿರ್ಲಿ, ಅವು ಎಲ್ಲ ಯೋಜನೆಗಳನ್ನ ಪಡ್ಕೊಳ್ಬೇಕು ಅಥವಾ ಇನ್ನಿತರ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಬೇಕಂದ್ರೆ ನೀವು ಭಾರತೀಯರಂತ ಹೇಳಬೇಕಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಆಧಾರ್ ಕಾರ್ಡು. ಸೊ ಈ ಆಧಾರ್ ಕಾರ್ಡ್ ಅನ್ನ ಉಪಯೋಗ ಮಾಡಿಕೊಂಡು ಸಾಕಷ್ಟು ಜನ ಮೋಸ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸರ್ಕಾರ ಇದರ ಬಗ್ಗೆ ತನಿಖೆ ಮಾಡಿದಾಗ 2.5 ಕೋಟಿಯಷ್ಟು ಮರಣ ಹೊಂದಿರತಕ್ಕಂತಹ ಮೃತಪಟ್ಟಂತಹ ವ್ಯಕ್ತಿಗಳ ಆಧಾರ್ ಕಾರ್ಡ್ ಅನ್ನ ರದ್ದು ಮಾಡಲಾಗಿದೆ. ಹಾಗಾದ್ರೆ ಈ ಆಧಾರ್ ಕಾರ್ಡ್ ಯಾವ ರೀತಿಯಾಗಿ ದುರುಪಯೋಗ ಆಗ್ತಾ ಇದೆ? ಈ ಆಧಾರ್ ಕಾರ್ಡ್ ಅನ್ನ ಸೊ ಕಡ್ಡಾಯವಾಗಿ ಈ ಕೆಲಸ ನೀವು ಮಾಡ್ಲಿಲ್ಲ ಅಂದ್ರೆ ನಿಮಗೆ ದಂಡ ಬೀಳತ್ತಾ? ಅದೇ ರೀತಿಯಾಗಿ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಮುಖ್ಯವಾಗಿ ಬಂದಿರತಕ್ಕಂತಹ ಇನ್ಫಾರ್ಮೇಶನ್ ಆದ್ರೂ ಏನು? ಸೊ ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈಗಾಗಲೇ 2,70,00,000ದಷ್ಟು ಆಧಾರ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಾ ಇದೆ. ಯಾತಕ್ಕೆ? ಇದ್ರೆಲ್ಲದರ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಯಾಕಂದ್ರೆ ಮುಖ್ಯವಾಗಿ ಯಾವುದೇ ಯೋಜನೆಗೆ ರಾಜ್ಯ ಸರ್ಕಾರದಾಗಿರ್ಲಿ ಅಥವಾ ಕೇಂದ್ರ ಸರ್ಕಾರದಾಗಿರ್ಲಿ ಯಾವುದೇ ಯೋಜನೆಗಳನ್ನ ಪಡ್ಕೊಳ್ಬೇಕಂದ್ರೆ ನಿಮಗೆ ಮುಖ್ಯವಾಗಿ ಆಧಾರ್ ಕಾರ್ಡ್ ಬೇಕು. ತದನಂತರ ಇನ್ನಿತರ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕಾಗತ್ತೆ. ಆ ಡಾಕ್ಯುಮೆಂಟ್ಸ್ ಗಳನ್ನ ಕೊಡೋಕ್ಕಿಂತ ಮುಂಚೆನೂ ಆ ಡಾಕ್ಯುಮೆಂಟ್ಸ್ ಗಳನ್ನ, ಈಗ ಉದಾಹರಣೆಗೆ ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಇನ್ನಿತರ ನೀವು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡೇ ಮುಖ್ಯವಾಗಿದೆ. ಸೊ ಹೀಗಾಗಿ ಇಂತಹ ಆಧಾರ್ ಕಾರ್ಡ್ಗಳು ಯಾತಕ್ಕಾಗಿ ದುರುಪಯೋಗ ಮಾಡ್ತಾ ಇದಾರೆ ಅಂದ್ರೆ, ಸಾಕಷ್ಟು ಮೃತಪಟ್ಟಂತವರ ಆಧಾರ್ ಕಾರ್ಡ್ ನಿಂದ ಲೋನ್ ಅನ್ನ ತೆಗೆಸಿಕೊಳ್ಳೋದು, ಅದು ಖಾಸಗಿ ಆಗಿರ್ಲಿ ಅಥವಾ ಇನ್ನಿತರ ಬ್ಯಾಂಕ್ಗಳಲ್ಲಿ ಲೋನ್ ತೆಗೆಸೋದು ಅಥವಾ ಇನ್ನಿತರ ದುರುಪಯೋಗ ಮಾಡ್ಕೊಳ್ಳೋದು. ಅದರಲ್ಲಿ ಈಗ ಹೊರ ರಾಷ್ಟ್ರದಿಂದ ಬಂದಿರತಕ್ಕಂಥವರು, ಉದಾಹರಣೆಗೆ ಬಾಂಗ್ಲಾದೇಶವನ್ನೇ ನಾವು ನೋಡಬಹುದು. ಎಷ್ಟೋ ಜನ ನಮ್ಮ ದೇಶದಲ್ಲಿ ಬಂದು ಇಲ್ಲಿರ್ತಕ್ಕಂತಹ ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ. ಸೊ ಇದರೆಲ್ಲ ರೀತಿಯ ಒಂದು ಮಾರ್ಗಗಳನ್ನ ತಡೆಗಟ್ಟಲಿಕ್ಕೆ ಸರ್ಕಾರ ಏನ್ ಹೇಳ್ತಾ ಇದೆ, ಸಾಕಷ್ಟು ರಾಜ್ಯಗಳಲ್ಲಿ ಈ ರೀತಿ ಮೋಸ ಆಗ್ತಾ ಇದೆ. ಹೀಗಾಗಿ ಬ್ಯಾಂಕ್ ಅಕೌಂಟ್ ಗಳನ್ನ ಓಪನ್ ಮಾಡೋದು, ಇಲ್ಲಿರ್ತಕ್ಕಂತಹ ಒಂದು ಸಿಟಿಜನ್, ನಾವು ಕೂಡ ಭಾರತೀಯರು ಎನ್ನುವಂಥದ್ದನ್ನ ತೋರಿಸ್ಕೊಳ್ಳಿಕ್ಕೆ ಹೊರ ರಾಷ್ಟ್ರದವರು ಕೂಡ ಬಂದು ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳೋದು, ಈ ರೀತಿ ಎಲ್ಲಾ ಕಡೆನೂ ಕೂಡ ನಡೀತಾ ಇದೆ ಅಂತೆ. ಸೊ ಹೀಗಾಗಿ ಈ ಆಧಾರ್ ಕಾರ್ಡ್ ಅನ್ನ ರದ್ದು ಮಾಡ್ಲಿಕ್ಕೆ ವೆರಿಫಿಕೇಶನ್ ಮಾಡ್ತಾ ಇದ್ರು. ಸಾಕಷ್ಟು ಜನ ಮೃತಪಟ್ಟವರ ಹೆಸರಿನಲ್ಲಿ ಇನ್ನೊಬ್ಬ ಬಾಂಗ್ಲಾದೇಶಿಯ ಅಥವಾ ಇನ್ನಿತರ ರಾಷ್ಟ್ರೀಯ ಪ್ರಜೆ ಇಲ್ಲಿ ಬಂದು ಅವರ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು ಆ ಫೋಟೋವನ್ನ ಚೇಂಜ್ ಮಾಡಿಕೊಂಡು ಅವರ ಎಲ್ಲ ಒಂದು ಅರ್ಹತೆಗಳನ್ನ ಪಡ್ಕೊಳ್ತಾ ಇದಾರಂತೆ. ಸೊ ಹೀಗಾಗಿ ಇವುಗಳನ್ನ ರದ್ದು ಮಾಡ್ಲಿಕ್ಕೆ ವೆರಿಫಿಕೇಶನ್ ಮಾಡಿದ ತಕ್ಷಣ 2,70,00,000ದಷ್ಟು ಒಂದು ಆಧಾರ್ ಕಾರ್ಡ್ಗಳು ಸಿಕ್ಕಿ ಬಿದ್ದಿದ್ದಾವೆ. ಅವು ಎಲ್ಲ ಆಧಾರ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗ್ತಾ ಇದೆ. ಸೊ ಬಹಳಷ್ಟು ಒಂದು ಸರ್ಕಾರ ರಿಕ್ವೆಸ್ಟ್ ಕೂಡ ಮಾಡಿದೆ ಜನರ ಹತ್ರ. ಯಾಕಂದ್ರೆ ನಿಮ್ಮ ಕುಟುಂಬದಲ್ಲಿ ತೀರಿ ಹೋಗಿದ್ದೆ ಆದ್ರೆ ಸೊ ಆ ಒಂದು ಆಧಾರ್ ಕಾರ್ಡ್ ಅನ್ನ ಯಾರು ತೀರಿ ಹೋಗಿರ್ತಾರೆ ಅವರ ಡಾಕ್ಯುಮೆಂಟ್ಸ್ ಗಳನ್ನ, ಮರಣ ಪ್ರಮಾಣ ಪತ್ರವನ್ನ ಆದಷ್ಟು ಬೇಗ ತೆಗೆದುಕೊಳ್ಳಿ. ತೆಗೆಸಿದ್ದೆ ಆದ್ರೆ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಹೋಗುತ್ತೆ, ಇವರು ತೀರಿ ಹೋಗಿದಾರಪ್ಪ, ಇವರ ಡಾಕ್ಯುಮೆಂಟ್ಸ್ ಎಲ್ಲವನ್ನೂ ಕೂಡ ನಾವು ಬಂದ್ ಮಾಡ್ಬೇಕು. ಈಗಾಗಲೇ ತೀರಿ ಹೋಗಿದ್ರು ಸಹಿತ ಬಹಳಷ್ಟು ಜನ ಅದರಲ್ಲಿ ಹೆಸರಲ್ಲೇ ಪಿಂಚಣಿ ಪಡೆಯೋದು. ಈಗ ಮುಖ್ಯಸ್ಥೆ ಗೃಹಲಕ್ಷ್ಮಿಯಲ್ಲಿ ರೇಷನ್ ಕಾರ್ಡ್ ನ ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲಿ ಗೃಹಲಕ್ಷ್ಮಿ ದುಡ್ಡನ್ನ ಪಡ್ಕೊಳ್ಳೋದು. ಹೀಗೆ ಅನೇಕ ರೀತಿಯಲ್ಲಿ ಸರ್ಕಾರಕ್ಕೆ ಮೋಸ ಆಗ್ತಾ ಇದೆ. ಹೀಗಾಗಿ ಸರ್ಕಾರದ ದುಡ್ಡಿಗೆ ಭದ್ರತೆಯನ್ನ ವಹಿಸಿಕೊಳ್ಳುವ ಸಲುವಾಗಿ ಸರ್ಕಾರ ಏನ್ ಹೇಳ್ತಾ ಇದೆ, ಇಂತಹದ್ದು ನಿಮ್ಮ ಮನೆಯಲ್ಲಿ ಘಟನೆ ನಡೆದಿದ್ದೆ ಅಂದ್ರೆ, ತೀರಿ ಹೋಗಿದ್ದೆ ಆದ್ರೆ ಅವರ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರವನ್ನ ತೆಗೆಸಿಕೊಡಿ. ತದನಂತರ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಬಂದ್ ಮಾಡ್ತೀವಿ, ಯೋಜನೆಗಳನ್ನು ಕೂಡ ಬಂದ್ ಮಾಡ್ತೀವಿ. ಯೋಜನೆಯನ್ನು ನೀವು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತೀರಿ, ಆದ್ರೆ ಸರ್ಕಾರ ಹೇಳ್ತಾ ಇದೆ ಆ ರೀತಿ ಕಾನೂನು ಬಾಹಿರ ಚಟುವಟಿಕೆ, ಸರ್ಕಾರದ ವಿರುದ್ಧವಾದಂತಹ ಚಟುವಟಿಕೆ, ಸರ್ಕಾರಕ್ಕೆ ಮೋಸ ಮಾಡಿದ ಹಾಗಾಗತ್ತೆ. ಸೊ ಹೀಗಾಗಿ ನಾವು ರದ್ದು ಮಾಡ್ತೀವಿ. ಅದರಲ್ಲಿ ಎಲಿಜಿಬಲ್ ಇದ್ದಂತರು ಕೂಡ ಲಕ್ಷಾಂತರ ಫಲಾನುಭವಿಗಳು ರದ್ದಾಗಿಬಿಡ್ತಾರೆ. ಹೀಗಾಗಿ ನೀವೇ ಖುದ್ದಾಗಿ ಮರಣ ಪ್ರಮಾಣ ಪತ್ರವನ್ನ ತೆಗೆಸಿಕೊಂಡಿದ್ದೆ ಆದ್ರೆ ಸರ್ಕಾರಕ್ಕೆ ಆಟೋಮೆಟಿಕ್ ಆಗಿ ಇನ್ಫಾರ್ಮೇಶನ್ ಹೋಗುತ್ತೆ. ಸೊ ರದ್ದು ಮಾಡ್ತಾರೆ. ಇಲ್ಲ ಅಂದ್ರೆ ನೀವು ತೀರಿ ಹೋಗಿದ್ರು ನಿಮ್ಮ ಆಧಾರ್ ಕಾರ್ಡ್ಗಳು ಮರಣ ಪ್ರಮಾಣ ತೆಗೆದುಕೊಳ್ಳದೆ ಹಾಗೆ ಡಾಕ್ಯುಮೆಂಟ್ಸ್ ಗಳನ್ನು ಇಟ್ಟಿದ್ದೆ ಆದ್ರೆ ಅದರ ಹೆಸರಿನಲ್ಲಿ ಇನ್ಯಾರೋ ಬಂದು ಆ ಒಂದು ಆಧಾರ್ ಕಾರ್ಡ್ ನ
ಅವರ ಹೆಸರಿನಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಅವರ ಹೆಸರಿನಲ್ಲಿ ನೀವು ನಂಬೋದಿಲ್ಲ, ಆದ್ರೆ ನಂಬಲೇಬೇಕು. ಈ ರೀತಿ ಬಹಳಷ್ಟು ಕಡೆ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿಕೊಂಡು ಅಂತಹ ಎಲ್ಲ ಒಂದು ಆಧಾರ್ ಕಾರ್ಡ್ ಗಳನ್ನ ರದ್ದು ಮಾಡ್ಲಿಕ್ಕೆ ಎಚ್ಚರಿಕೆ ಕ್ರಮವನ್ನ ವಹಿಸಿದೆ. ಸೊ ಹೀಗಾಗಿ ಬಹಳಷ್ಟು ಕಡೆ ವೆರಿಫಿಕೇಶನ್ ಆಗ್ತಾ ಇದೆ. ಸೊ ನಿಮ್ಮ ಮನೆಯಲ್ಲಿ ಕೂಡ ತೀರಿ ಹೋಗಿದ್ರೆ ಅವರ ಹೆಸರಿನಲ್ಲಿ ಇನ್ನೂ ಡಾಕ್ಯುಮೆಂಟ್ಸ್ ಗಳು ಹಾಗೆ ಇದ್ರೆ ಮರಣ ಪ್ರಮಾಣ ಪತ್ರವನ್ನ ತೆಗಿಸಿ ಅಂತ ತಿಳಿಸ್ತಾ ಇದೆ. ಸೊ ಇಲ್ಲ ಅಂದ್ರೆ ಹೀಗೆ ನೀವು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಗೃಹಲಕ್ಷ್ಮಿ, ಪಿಂಚಣಿ ಇನ್ನಿತರ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ರೆ ನಿಮ್ಮ ಮೇಲೆ ನಾವು ದಂಡ ಹಾಕ್ತಿವಿ ಅಂತಕ್ಕಂಥದ್ದನ್ನು ಕೂಡ ತಿಳಿಸಿದೆ. ಹಾಗೆ ನಿಮ್ಮ ರೇಷನ್ಸ್ ಕಾರ್ಡ್ ಗಳು ಕೂಡ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಕೂಡ ನಿಮಗೆ ಯಾವುದೇ ಯೋಜನೆ ಸಿಗದ ಹಾಗೆ ಸರ್ಕಾರ ಮಾಡುತ್ತೆ. ಅದಕ್ಕೋಸ್ಕರ ಮರಣ ಪ್ರಮಾಣ ಪತ್ರ ತೆಗೆದುಕೊಳ್ಳಿ, ಉಳಿದಂತಹ ಡಾಕ್ಯುಮೆಂಟ್ಸ್ ಗಳು ಆಟೋಮೆಟಿಕ್ ಆಗಿ ಬಂದಾಗತ್ತೆ. ಈ ಇನ್ಫಾರ್ಮೇಶನ್ ಅನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ, ಯಾಕಂದ್ರೆ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ.